ಹಲೋ ಹಲೋ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ತಗೊಂಡ್ಬಂದಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಏನು ಆ ಕಾನ್ಸೆಪ್ಟ್ ಅಂತ ಹೇಳ್ತೀರಾ? ಸೀರೆ ಅಂತ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ವಿಡಿಯೋನ ಮಾಡ್ಬೇಕು ಅಂತಿದ್ದೀನಿ. ನಮ್ಮ ಜೊತೆ ಶ್ವೇತಾ ಅನ್ನೋರು ಜಾಯ್ನ್ ಆಗ್ತಾ ಇದ್ದಾರೆ. ಅವನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಫಸ್ಟ್ ಹಾಯ್ ಶ್ವೇತಾ. ಹಲೋ. ಹೇಗಿದ್ದೀರಾ? ಆರಾಮ್, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹೊಸ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀವಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಏನ್ ಬಿಸ್ನೆಸ್ ಅಂತ ಅನ್ಕೊಂಡಿದ್ದೀರಾ? ಸ್ಯಾರೀಸು, ಕುರ್ತಾಸು, ಗೌನ್ಸ್ ಎಲ್ಲ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾನೀಗ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಸ್ಯಾರೀಸ್ ಮತ್ತೆ ಅದ್ರ ಕಾಂಬಿನೇಷನ್ ಆಗಿ ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಿರೋ ತರ ಯಾವ ರೀತಿ ನಾವು ಬ್ಲೌಸಸ್ ನ ಹಾಕೋಬಹುದು. ಈ ಎಕ್ಸಾಂಪಲ್ ಈಗ ಬಂತು ಅಂತ ಹೇಳಿದ್ರೆ ಬ್ಲ್ಯಾಕಿಗೆ ತುಂಬಾನೇ ಈಗ ಏನಂದ್ರೆ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ಯಾವ್ದು ಹೇಳಿ, ಕಲಂಕಾರಿ ಬ್ಲೌಸ್. ನೀವು ನೋಡ್ತಿರ್ಬೋದು ಕಲಂಕಾರಿಯಲ್ಲಿ ಎಷ್ಟು ತರ ಇದೆ ಕಲರ್ಸ್ ನೋಡ್ತಿದ್ದೀರಲ್ಲ. ಸ್ಟಾರ್ಟಿಂಗ್ ಪ್ರೈಸ್ ಬಂದಿದೆ, ತುಂಬಾ ಕಾಸ್ಟ್ಲಿ ಇದೆ. ಬಟ್ ನಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೆ ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುವಂತಹ ಇದರಲ್ಲಿ ಕಲಂಕಾರಿ ಬ್ಲೌಸಸ್ ನ ಸ್ಟಿಚ್ ಮಾಡಿಸಿ ಸ್ಯಾರೀಸ್ಗೆ ಒಳ್ಳೆ ಕಾಂಬಿನೇಷನ್ ಕೊಡೋಣ. ಮತ್ತೆ ಒಂದು ಹೊಸ ರೀತಿಯಲ್ಲಿ ಅದಕ್ಕೆ ಒಂದು ಬಣ್ಣನ ಕೊಡೋಣ. ನೋಡೋಣ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಕಂಗ್ರಾಚುಲೇಷನ್ಸ್, ನೀವು ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದೀರಿ ಅಂತೀರಿ. ಹಾಗೆ ಎಲ್ಲ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀವಿ ನಾವು. ಥ್ಯಾಂಕ್ ಯು. ಈಗ ಅದ್ರ ಬಗ್ಗೆನೆ ಮಾತಾಡೋಣ ಅಂತ ಈ ಒಂದು ವಿಡಿಯೋನ ನಾವು ಮಾಡ್ತಾ ಇದೀವಿ. ಏನ್ ಬಿಸ್ನೆಸ್ ಮಾಡ್ತಾರೆ, ಯಾವ ತರ ಇರುತ್ತೆ, ಹಾಗೆ ಅವ್ರಿಂದ ನಮ್ಗೆ ಏನ್ ಅವೈಲಬಿಲಿಟಿ ಸಿಗುತ್ತೆ, ಸೀರೆ ಅಂದ್ರೆ ಯಾವ ತರ ಸೀರೆ ಸಿಗುತ್ತೆ, ಆಮೇಲೆ ಅವ್ರ ಹತ್ರ ಏನೇನ್ ವಿಚಾರಗಳು. ಹಾ, ಈಗ ಒಂದೊಂದೇ ತೋರಿಸ್ತಾ ಹೋಗಿ ನಿಮ್ಗೆ ಏನೇನ್ ಕಲೆಕ್ಷನ್ಸ್ ಇದೆ ಇಟ್ಕೊಂಡಿದೀರಿ ಅಂತ. ಈಗ ನೀವು ನೋಡ್ತಿರ್ಬೋದು, ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಯಾವ್ದು ಒಂದು ಸೋಷಿಯಲ್ ಮೀಡಿಯಾ ಇದೆಯಾ ಅದರಲ್ಲೆಲ್ಲ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರುವಂತಹ ಸೀರೆ ಬಂದು ಕಲಂಕಾರಿ ಸ್ಯಾರೀಸ್. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನೀಗ ಓಪನ್ ಮಾಡ್ತಾ ಹೋಗ್ತೀನಿ ಇದನ್ನ. ಓಕೆನಾ? ಸ್ಯಾರೀಸ್ ಬಂದ್ಬಿಟ್ಟು ಇದಾಗಿರುತ್ತೆ. ಇದು ಬಂದು ಕೆಳಗಡೆ ಪಲ್ಲು ಪಟ್ಟು ಅಂದ್ರೆ ಕೆಳಗಡೆ ಇದು ಬರುತ್ತಲ್ಲ, ಸ್ಯಾರಿ ಲೆಂತ್ ನೋಡ್ತಿರ್ಬೋದು ನೀವು ಎಷ್ಟು ಉದ್ದ ಇದೆ. ತುಂಬಾ ಚೆನ್ನಾಗಿ. ಎಕ್ಸಾಂಪಲ್ ಉದ್ದ ಇರೋರಿಗೆ ತುಂಬಾನೇ ಕಡಿಮೆ ಬೇಕಾಗಿರುತ್ತೆ, ನಮ್ಮಂತ ಕುಳ್ಳ ಇರೋರಿಗೆ ಇದಾಗುತ್ತೆ. ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಿ ಈಗ. ನೋಡಿ ಈ ತರ ಬರುತ್ತೆ ಸ್ಯಾರಿ, ಫುಲ್ಲು ಇದೇ ತರ ಇರುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಆ ಡಿಸೈನ್ಸ್ ಚಿಕ್ಕ ಬಾರ್ಡರ್ ಇರ್ಬೇಕು ಅಂತ ಅನ್ನೋರಿಗೆ ಈ ಒಂದು ಸ್ಯಾರಿ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಆಮೇಲೆ ಬೇಗನೂ ಉಟ್ಕೊಳ್ಬಹುದು. ಫಂಕ್ಷನ್ಸ್ ಗಳಿಗೆ ನೋಡಿ ಶೈನಿಂಗ್ ಬೇರೆ ಇದೆ. ತಕ್ಷಣ ಫಂಕ್ಷನ್ ಗಳಿಗೆ ಉಟ್ಕೊಂಡು ಹೋಗಕ್ಕೆ ಇದು ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಮತ್ತೆ ಇದು ನೋಡಿ ಬ್ಲೌಸ್ ಬರುತ್ತೆ. ಈ ಒಂದು ಪಾರ್ಟ್ ಬಂದು ಬ್ಲೌಸ್ ಇರುತ್ತೆ. ಇದು ಬಂದು ಬ್ಲೌಸ್ ಇರುತ್ತೆ. ಬ್ಲೌಸ್ ನಮ್ಗೆ ಇಷ್ಟ ಆಗೋದಿಲ್ಲ, ನಮ್ಗೆ ಸ್ಯಾರಿಗೆ ಮ್ಯಾಚ್ ಆಗೋದಿಲ್ಲ ಅನ್ನೋರು ಏನ್ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸ್ಯಾರಿ ಫುಲ್ಲು ನಾನು ಹೇಳ್ದಂಗೆನೆ ಇದೇ ತರ ವರ್ಕ್ ಇರುತ್ತೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ. ಬಳ್ಳಿ ಇದೆ, ಹೂ ಡಿಸೈನ್ ಇದೆ. ಒಂಥರ ಹೂ ಡಿಸೈನ್ ತುಂಬಾನೇ ಟ್ರೆಂಡಿಂಗ್ ಆಗಿರುತ್ತೆ. ಯಾವಾಗ್ಲೂ ಅದ್ರ ಒಂದು ಏನಂದ್ರೆ ಟ್ರೆಂಡ್ ಹೋಗೋದೇ ಇಲ್ಲ. ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಡಿಸೈನ್ ಇದು. ಸರ್ಗಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಯಾರಿ ಏನಿದೆಯಲ್ಲ ಅದೇ ಇರುತ್ತೆ. ಮತ್ತೆ ಬ್ಲೌಸ್ ಮ್ಯಾಚಿಂಗ್ ಅಲ್ಲಿ ಸ್ಮಾಲ್ ಕಲರ್ ಕಾಂಬಿನೇಷನ್. ಬಟ್ ನಿಮ್ಗೆ ಬ್ಲೌಸ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಸರ್ಗಿಗೆ ಮ್ಯಾಚಿಂಗ್ ಅಲ್ಲಿ ಬ್ಲೌಸ್ ಕೊಟ್ಟಿರ್ತಾರೆ. ಬಟ್ ಎಲ್ಲರಿಗೂ ಇಷ್ಟ ಆಗೋದಿಲ್ಲ, ನಮ್ಗೆ ಮ್ಯಾಚಿಂಗ್ ಇರ್ಬೇಕು ಅಂತ. ಅದಕ್ಕೆ ಒಂದು ನಾನು ಒಳ್ಳೆ ಕಾಂಬಿನೇಷನ್ ಅಲ್ಲಿ ನೀವು ನೋಡ್ತಿರ್ಬೋದು, ನಾನು ಈ ತರ ಹೊಲಿಸ್ಕೊಂಡಿದ್ದೀನಿ. ನೋಡಿ ನೀವು ನೋಡ್ತಾ ಇದ್ದೀರಲ್ಲ, ನಾನು ಈ ರೀತಿ ಹೊಲಿಸ್ಕೊಂಡಿದ್ದೀನಿ. ನೋಡಿ ಎತ್ತಿ ನೋಡಿಸ್ತೀನಿ ಸ್ಯಾರಿ ಮೇಲೆ, ಒಳ್ಳೆ ರೀತಿಲಿ ಮ್ಯಾಚ್ ಆಗುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಮಲ್ಟಿ ಹೋಯ್ತು. ನೀವು ನೋಡ್ತಾ ಇರ್ಬೋದು ಇವಾಗ ನಿಮ್ಗೆ ನೀವು ಹತ್ರದಿಂದ ನೋಡ್ತಿದ್ದೀರಲ್ಲ, ಹೇಗೆ ಅನಿಸ್ತಿದೆ ನಿಮ್ಗೆ ಅಂತ ಹೇಳಿ ತಿಳಿಸಿ. ನೋಡೋಣ ವೀಕ್ಷಕರೆಲ್ಲ ಏನ್ ಹೇಳ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡೋಣ. ನಿಮ್ಗೆ ಏನ್ ಅನಿಸ್ತಾ ಇದೆ? ನನಗಂತೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಯಾಕೆ ಅಂತಂದ್ರೆ ಎಲ್ಲರಿಗೂ ಎಲ್ಲಾ ಸೀರೆಗೂ ಬ್ಲೌಸ್ ಹೊಲ್ಸ್ಕೊಳಕ್ ಆಗಲ್ಲ. ಎಲ್ಲ ರೆಡಿಮೇಡ್ ಪ್ರಿಫರ್ ಮಾಡೋರು ಇರ್ತಾರೆ. ಅಂತವ್ರಿಗೆ ಇದು ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಲ್ಟಿ ಕಲರ್ ಸೀರೆ, ಮಲ್ಟಿ ಕಲರ್ ಬ್ಲೌಸ್ ಹಾಕೊಂಡ್ರೆ ಸಿಂಪಲ್ ಫಂಕ್ಷನ್ ಗೆ 5 ನಿಮಿಷದಲ್ಲಿ ರೆಡಿ ಆಗ್ಬೋದು ಅಂತ ಒಂದು ಒಳ್ಳೆ ಪ್ರಯತ್ನನೇ ಈ ಒಂದು ಸೀರೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಇದರಲ್ಲಿ 2-4 ಕಲರ್ಸ್ ಇದೆ, ಬಟ್ ನನ್ನ ಹತ್ರ ಇರೋದು 2 ಕಲರ್ಸ್. ನೀವು ನೋಡ್ತಿರ್ಬೋದು, ನಾನು ನೋಡ್ತಂಗೆ ಅದು ಪರ್ಪಲ್ ಆಗಿರುತ್ತೆ, ಇದು ಬ್ಲ್ಯಾಕ್ ಆಗಿರುತ್ತೆ. ಬ್ಲ್ಯಾಕ್ ಅಂತೂ ಯಾರೆಲ್ಲ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ತುಂಬಾನೇ ಎಲ್ಲಾರು ಚೆನ್ನಾಗಿ ಇಷ್ಟಪಡ್ತಾರೆ. ನೀವು ನೋಡಿ, ನೀವು ಓಪನ್ ಮಾಡಿ ನೋಡಿ. ಈ ಒಂದು ಸೀರೆ, ಈ ಒಂದು ಡಿಸೈನ್ ಬ್ಲ್ಯಾಕ್ ತುಂಬಾ ಟ್ರೆಂಡಿಂಗ್ ಆಗಿದೆ. ಎಲ್ಲರೂ ಬ್ಲ್ಯಾಕ್ 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 ಅಂತಾರೆ. ಬ್ಲ್ಯಾಕ್ ಇಷ್ಟಪಡೋರಿಗೆ ಈ ಒಂದು ಸೀರೆ ಒಳ್ಳೆ ಇದು ಸೂಟಬಲ್ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಮೇಡಮ್ ಅವ್ರು ಎಷ್ಟು ಚೆನ್ನಾಗಿರುವಂತ ಕಲೆಕ್ಷನ್ ನಿಮಗೋಸ್ಕರ ತಗೊಂಡ್ಬಂದಿದ್ದಾರೆ.
ಈ ಒಂದು ಕಾಂಬಿನೇಷನ್ಗೆ ಬ್ಲೌಸಸ್ ಯಾವ ತರ ಈ ಬ್ಲಾಕಿಗೂ ಬೇಕಾದ್ರೆ ನೀವು ನೋಡ್ತಾ ಇರ್ಬೋದಲ್ಲ, ನಾನು ಇವಾಗ ಪರ್ಪಲ್ ಗೆ ತೋರಿಸ್ದಂಗೆನೆ ಈ ಒಂದು ಬ್ಲೌಸ್ ನ ನೀವು ಬ್ಲಾಕಿಗೆ ಹಾಕಿದ್ರೆ ಅಂತೂ ತುಂಬಾನೇ ರಿಚ್ ಆಗಿ ಕೊಡುತ್ತೆ ಹೇಳ್ಬೋದು. ಆಚೆ ಕಡೆ ಹೇಳ್ತಿರ್ತಾರಲ್ಲ ನಾವು ಬ್ಲಾಕ್ ಇದೆ ಇದಕ್ಕೆ ಇದೇ ಕಲರ್ ಹಾಕೋಬೇಕು ಅಂತ ಹೇಳ್ತೀರಾ, ನಾನು ಪರ್ಪಲ್ ಗಿಂತ ಬ್ಲಾಕಿಗೆ ಕೊಡ್ತೀನಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಬೇಕು ಅಂದ್ರೆ ನಾವು ಪಿಂಕ್ ಅಲ್ಲೂ ಕೂಡ ಹಾಕೋಬಹುದು, ಅಷ್ಟೊಂದು ಪಿಂಕ್ ಮ್ಯಾಚ್ ಆಗೋದಿಲ್ಲ. ನಾನು ಎರಡಕ್ಕೂ ಒಂದೇ ಬ್ಲೌಸ್ ಆಗಲಿ ಅಂತ ಹೇಳಿ ನಾನು ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ನೋಡಿ, ಒಂದು ಬ್ಲೌಸ್ ಅಲ್ಲಿ ನಾವು 2 ಸೀರೆ 3 ಸೀರೆ ಮ್ಯಾಚ್ ಮಾಡ್ಕೋಬಹುದು ಅಂತ ಒಳ್ಳೆ ಆಪ್ಷನ್ ಈ ಸೀರೆಯಿಂದ ನಮಗೆ ಸಿಗ್ತಾ ಇದೆ. ಅಂದ್ರೆ ಮಲ್ಟಿ ಕಲರ್ ಇರುತ್ತೆ, ಲೈಟ್ ವೇಟ್ ಇರುತ್ತೆ, ಸಿಂಥೆಟಿಕ್ ಬೇಗ ಉಟ್ಕೊಬಹುದು. ಮತ್ತೆ ಬಾರ್ಡರ್ ನೋಡಿ ಎಷ್ಟು ನೀಟಾಗಿ, ಕೊಡೋರಿಗಂತೂ ಒಳ್ಳೆ ಆಪ್ಷನ್. ಯಾಕಂದ್ರೆ ಬಾರ್ಡರ್ ಸೀರೆನೇ ಕೊಡ್ಬೇಕು ನಾವು ಫಂಕ್ಷನ್ಗೆ ಅಂತ ಅನ್ನೋರು ಈ ತರದೊಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಮತ್ತೆ ಈ ಸ್ಯಾರೀಸ್ ಆದ್ಮೇಲೆ ನೋಡಿ ಈ ರೀತಿ ಪ್ಲೈನ್ ಸ್ಯಾರೀಸ್, ಅಂದ್ರೆ ಇವಾಗ ಕೆಲವೊಬ್ರು ಕಾಲೇಜ್ ಹುಡುಗಿರಾಗಿರ್ಬೋದು, ಇಲ್ಲ SSLC ಆದ್ಮೇಲೆ ಸೆಂಡ್ ಆಫ್ಸ್ ಗೆ ಆತರ ಎಲ್ಲ ಏನ್ ಮಾಡ್ತಿರ್ತಾರೆ, ಅಮ್ಮನ್ ಸ್ಯಾರಿ ಉಟ್ಕೋಬೇಕು ಅಂತ ಆಸೆ ಪಡ್ತಿರ್ತಾರೆ. ಬಟ್ ಕೆಲವೊಂದು ಹೆಣ್ಮಕ್ಳಿಗೆ ಏನನ್ಸುತ್ತೆ ಹೇಳಿ, ಇಷ್ಟ ಆಗೋದಿಲ್ಲ. ಇವಾಗ ನೋಡ್ತಾ ಇರ್ಬೋದು ತುಂಬಾ ಫ್ಯಾನ್ಸಿ ಆಗಿರ್ಬೇಕು. ಹಾಗಾಗಿ ಈ ಒಂದು ಪ್ಲೈನ್ ಸ್ಯಾರಿಗೆ ನಾವು ಈ ರೀತಿ ಆದಂತಹ ಸೇಮ್ ವೈಟ್ ಅಲ್ಲಿ ಇದು ಬ್ಲಾಕ್ ಕಲರ್ ಬ್ಲೌಸ್ ಇದೆ. ತುಂಬಾನೇ ನೋಡಿ, ಇದನ್ನ ಸ್ಕರ್ಟ್ ಹೋಲಿಸ್ಕೊಂಡು ಈ ಒಂದು ಬ್ಲಾಕ್ ಬ್ಲೌಸ್ ನ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಈ ಒಂದು ಸೀರೆ ಪ್ಲೇನ್ ಸೀರೆ ಆಗಿದೆ. ಇದಕ್ಕೆ ನಾವು ಒಳ್ಳೆ ಕಾಂಬಿನೇಷನ್ ಆಗಿರುವಂತ ಬ್ಲೌಸ್ ಹಾಕಿದ್ರೆ ಇದು ಎಷ್ಟು ರಿಚ್ ಕಾಣುತ್ತೆ, ಪಾರ್ಟಿ ವೇರ್ ಆಗ್ಬಿಡುತ್ತೆ, ಟರ್ನ್ ಆಗ್ಬಿಡುತ್ತೆ. ಅಂದ್ರೆ ಈ ತರ ಕಾಂಬಿನೇಷನ್ ಅಲ್ಲಿ ನಾವು ಹುಡುಕ್ಬೇಕಾಗತ್ತೆ ಸೀರೆ. ಇದು ಏನಿದೆ ಕಾಲೇಜ್ ಹುಡುಗರಿಗೆ ಅಂತದೆಲ್ಲ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರದ್ದು ಅಡ್ರೆಸ್ ಮತ್ತೆ ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬಹುದು. ಹಾಗೆ ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ಆ ಚಾನಲ್ಗೆ ಹೋಗಿ ನೀವು ನೆಕ್ಸ್ಟ್ ಅಪ್ಡೇಟ್ಸ್ ಗಳನ್ನ ನೀವು ತಗೊಳ್ಬಹುದು ಅಂತ ಹೇಳ್ತೀನಿ. ಹಾಗೆ ಮತ್ತೇನಾದ್ರೂ ಬೇರೆ ಹೊಸದೇನಿಲ್ಲ ಮ್ಯಾಮ್. ನೆಕ್ಸ್ಟ್ ನಾವು ಇದು ಹೇಳಿದಂಗೆ ಇವತ್ತಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ನೆಕ್ಸ್ಟ್ ಇನ್ನ ಮುಂದಿನ ವಿಡಿಯೋದಲ್ಲಿ ಅದೇ ಹೇಳ್ತಿದ್ದೀನಲ್ಲ, ಗೌನ್ಸು, ಸ್ಕರ್ಟ್ಸು, ಮತ್ತೆ ಜೀನ್ಸ್ ಟಾಪ್ಸ್ ಆಗಿರ್ಬಹುದು, ಮಕ್ಕಳು ಫ್ರಾಕ್ಸ್ ಆಗಿರ್ಬೋದು, ಎಲ್ಲಾ ರೀತಿಯಾದಂತಹ ಒಂದು ಅಪ್ಡೇಟ್ಸ್ ನ ಕೊಡ್ತಾ ಹೋಗೋಣ. ನಾವು ಕೂಡ ನೀವು ಅಪ್ಡೇಟ್ಸ್ ಕೊಡ್ತಾ ಇದ್ರೆ ವ್ಯೂವರ್ಸ್ಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ಅನ್ಕೊಂಡಿದೀನಿ. ನೀವೇನಂತೀರಾ? ನಿಮ್ಗೆ ಇಷ್ಟ ಆಯ್ತಾ ಸ್ಯಾರೀಸ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು? ನನಗಂತೂ ತುಂಬಾನೇ ಇಷ್ಟ ಆಯ್ತು. ತುಂಬಾ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 5 minutes ಅಲ್ಲಿ ರೆಡಿ ಆಗ್ಬೋದು ಅಂತ ಒಳ್ಳೆ ಸೀರೆ ಇದು. ನೆಕ್ಸ್ಟ್ ವಿಡಿಯೋದಲ್ಲಿ 5 minutes ಗೆ ಇದೇ ಒಂದು ಬ್ಲೌಸ್ ನ ಉಪಯೋಗಿಸ್ಕೊಂಡು ಯಾವ ರೀತಿ ರೆಡಿ ಆಗೋದು ಅಂತಾನು ಕೂಡ ತೋರಿಸ್ತೀನಿ ನೋಡಿ. ಅವರ ಒಂದು ವಿಡಿಯೋನ ನಿಮಗೆ ಸಿಗ್ಬೇಕು ಅಂತಂದ್ರೆ ನೀವು ಅವ್ರ ಚಾನಲ್ಗೆ ಹೋಗಿ ಭೇಟಿ ಆಗ್ಲೇಬೇಕು. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ನೀವು ಭೇಟಿ ಆಗ್ಬಿಟ್ಟು ಅಲ್ಲಿನ ಒಂದು ಅಪ್ಡೇಟ್ಸ್ ಅನ್ನ ನೀವು ತಿಳ್ಕೊಳ್ಳಿ. ಹಾಗೇನೆ ಪರ್ಚೇಸ್ ಮಾಡೋಕೆ ಇಂಟ್ರೆಸ್ಟ್ ಇದ್ದವರು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಲಾಸ್ಟ್ ಏನಾದ್ರು ಹೇಳೋದಿತ್ತ? ಅಂದ್ರೆ ಈಗ ಇದಕ್ಕೆ ಕಾಂಬಿನೇಷನ್ ಆಗಿರುವಂತ ಜ್ಯುವೆಲರೀಸ್, ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಜ್ಯುವೆಲರಿ ಕೂಡ ನಮ್ಮಲ್ಲಿ ಸೇಲ್ಸಿಗೂ ಇದೆ. ಕೆಲವೊಬ್ರೆಲ್ಲ ಏನು ಅಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ಇರೋಂತ ಫ್ಯಾಮಿಲೀಸ್ ಆಗಿರ್ಬೋದು, ಅವರಿಗೆ ಹುಡುಗಿರಿಗೆಲ್ಲ ಏನು ಪ್ರೈಸ್ ಇರುತ್ತೆ, ಮನೆಯಲ್ಲಿ ಪಾಕೆಟ್ ಮನಿ ಅಂತ ಕೊಟ್ರೆ ಅದನ್ನ ಸೇವಿಂಗ್ಸ್ ಮಾಡಿಟ್ಕೊಂಡು ನಾವು ಪರ್ಚೇಸ್ ಮಾಡೋಣ ಅಂತ ಇರುತ್ತೆ. ನಮ್ಮಲ್ಲಿ 100 rupees ಇಂದನೂ ಕೂಡ ಇದೆ. ನಮ್ದು ಹ್ಯಾಂಡ್ ಮೇಡ್ ಜ್ಯುವೆಲರೀಸ್ ಆಗಿರ್ಬೋದು, ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಗೋಲ್ಡ್ 1 ಗ್ರಾಮ್ ಜ್ಯುವೆಲರೀಸ್ ಆಗಿರ್ಬೋದು, ಎಲ್ಲ ಇದೆ. ನಿಮ್ಗೆ ಏನಾದ್ರು ಇಷ್ಟ ಇತ್ತು ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವರು ನಮ್ಮ ನಂಬರ್ನ ಹಾಕಿರ್ತಾರೆ, ಕಾಂಟ್ಯಾಕ್ಟ್ ಮಾಡೋ ತರ ಕಾಂಟ್ಯಾಕ್ಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಜ್ಯುವೆಲರೀಸ್ ಕೂಡ ನೆಕ್ಸ್ಟ್ ನಾನು ಸೇಲಿಗೆ ಇರೋದು ಯಾವುದು, ರೆಂಟಲ್ ಇರೋದು ಯಾವುದು, ಬ್ರೈಡಲ್ಸ್ ಜ್ಯುವೆಲರಿ ಯಾವುದು, ನಾನ್ ಬ್ರೈಡಲ್ ಜ್ಯುವೆಲರಿ ಯಾವುದು ಅಂತೇಳಿ ಕೆಲವೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ನನ್ನ ಚಾನಲಲ್ಲಿ. ಇನ್ ಮುಂದೆನೂ ತೋರಿಸ್ತಾ ಬರ್ತಿರ್ತೀನಿ ನಾನು. ನೋಡಿ ಎಂತ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ಕೊಟ್ರು. ಹಾಗೆ ಒಂದು ವಿಡಿಯೋದಲ್ಲಿ ಎಲ್ಲದನ್ನು ನಾವು ಹೇಳಿದ್ರೆ ಆಗೋದಿಲ್ಲ. ಹಾಗಾಗಿ ಅವರ ಚಾನಲ್ಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಆಗಿ ಮುಂದೆ ಬರುವಂತ ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ತಾ ಹೋಗಿ, ಇಷ್ಟ ಆದ್ರೆ ಪರ್ಚೇಸ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಸೆಕ್ಷನ್ ಇದೆ, ಆ ಸೆಕ್ಷನ್ ಅನ್ನ ಮಾತನ್ನ ಮುಂದುವರ್ಸೋಣ. ಏನು ಅಂದ್ರೆ ಈಗ ಮಾರ್ಕೆಟ್ ಇಂದ ಆಯ್ತು ರೀ, ಈಗ ನಿಮಗೆ ಪರ್ಸನಲ್ ಆಗಿ ನಿಮ್ಗೆ ಯಾವ ತರ ಸೀರೆ ಅಂದ್ರೆ ಇಷ್ಟ ಆಗುತ್ತೆ? ನನಗೆ ಆಲ್ಮೋಸ್ಟ್ ಅಲ್ಲೂ ತುಂಬಾ ಹೊರಟಿರೋ ಸ್ಯಾರೀಸ್ ಇಷ್ಟ ಆಗೋದಿಲ್ಲ. ಈ ತರ ಪ್ಲೈನ್ ಸ್ಯಾರೀಸ್ ಬೇಗ ಉಟ್ಕೋಬೇಕು. ಯಾಕಂದ್ರೆ ಎಲ್ಲಾರ ಮನೇಲೂ ನೀವು ನೋಡಿರ್ತೀರಲ್ಲ, ಹಸ್ಬೆಂಡ್ ಹೇಳೋದೇ ಏನು, ನೀನು ಸ್ಯಾರಿ ಉಟ್ಕೋಬೇಕು ಬೇಗ ಎದ್ದೋಳು ಅಲ್ವಾ, ಅದೇ ಹೇಳೋದು. ಎನಿ ಫಂಕ್ಷನ್ ಏನಾಯ್ತು ಅಂದ್ರೆ ಏನ್ ಹೇಳೋದು, ಫಸ್ಟ್ ಹಸ್ಬೆಂಡ್ ಹೇಳೋದೇ ಏನು,
ಎಲ್ಲರಿಗೂ ಸ್ಯಾರಿ ಉಟ್ಕೊಳಕ್ ಬರುತ್ತೆ. ಕೆಲವೊಬ್ರು ಇವಾಗ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಪ್ರೀ ಪ್ಲೇಟ್ ಕೂಡ ಮಾಡಿ ಕೊಡ್ತೀವಿ ಸ್ಯಾರೀಸ್ ನ. ಪ್ರೀ ಪ್ಲೇಟಿಂಗ್ ಇರುತ್ತೆ, ಅದೇನಿಲ್ಲ ನಾರ್ಮಲ್ ಆಗಿ ನಾವು ಹಾಕೊಂಡು ಸಿಗಿಸ್ಕೊಂಡು ರೆಡಿ. ನೀವು 5 ಮಿನಿಟ್ಸ್ ಅಂತ ಹೇಳ್ತಿದ್ರೆ ಅದು 2 ಮಿನಿಟ್ಸ್ ಅಲ್ಲೇ ರೆಡಿ ಆಗುತ್ತೆ, ಅಭ್ಯಾಸ ಇರೋರಿಗಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದೆಲ್ಲ. ನೋಡಿ ಅದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಿ ಅಂದ್ರೆ ಇವ್ರ ಶಾಪ್ ಅಲ್ಲಿ ನೀವು ಹೋಗ್ಬಿಟ್ಟು ಆರ್ಡರ್ಸ್ ಕೊಟ್ರೆ ಅವರೆಲ್ಲ ರೆಡಿ ಮಾಡಿ ಕೊಡ್ತಾರೆ. ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಇದ್ರೆ ಅವರು ಸೀರೆನ ಮಡ್ಚ್ಬಿಟ್ಟು ರೆಡಿ ಮಾಡಿ ಇಟ್ಟಿರ್ತಾರೆ. ಅದನ್ನ ನೀವು ಫಂಕ್ಷನ್ಗೆ ಹೋಗಿ ರೆಡಿ ಆಗಕ್ಕೆ ಬೇಗ ಆಗುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಪ್ರತಿಯೊಂದು ಮೇಕಪ್, ಡ್ರೆಸ್ಸು, ಹಾಗೆ ಜ್ಯುವೆಲರೀಸ್ ಪ್ರತಿಯೊಂದು ಒಂದೇ ಜಾಗದಲ್ಲೇ ಸಿಗ್ತಾ ಇರೋದ್ರಿಂದ ನಿಮಗೆ ಯೂಸ್ ಆಗುತ್ತೆ. ಅವ್ರ ಯೂಟ್ಯೂಬ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಧನ್ಯವಾದಗಳು, ನೀವು ತುಂಬಾನೇ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ ನಮಗೆ. ಹಾಗೆ ನಮ್ಮ ಒಂದು ಚಾನಲ್ಗೆ ಬಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಥ್ಯಾಂಕ್ಸ್ ಆಯ್ತು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ಮುಂದಿನ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಕೂಡ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ಸ್.